ಒಂದು ಭೂಮಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಒಂದು ಜಾತ್ರೆಯ ನಿಮಿತ್ತವಾಗಿ ಇಲ್ಲಿ ಸೇರಿರುವಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಸ್ವಾಮೀಜಿಯವರ ಪಾದಗಳಲ್ಲಿ ಹಣೆಮಣಿದು, ಅದೇ ರೀತಿಯಾಗಿ ಪರಮ ಪೂಜ್ಯ ಸೋಮೇಶ್ವರ ಸ್ವಾಮೀಜಿಗಳ ಪಾದಗಳಲ್ಲಿ ಹಣೆಮಣಿದು, ಯಾವ ಶ್ರೀ ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಸ್ವಾಮಿಗಳ ಪಾದಗಳಲ್ಲಿ ಹಣೆಮಣಿದು, ಶ್ರೀ ಸಿದ್ಧ ಅಮರೇಶ್ವರ ಮಹಾರಾಜರ ಪಾದಗಳಲ್ಲಿ ಹಣೆಮಣಿದು, ಯಾವ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಒಂದು ಜಾತ್ರೆಯನ್ನು ನಮ್ಮ ಪರಮ ಪೂಜ್ಯ ಮಾಳಿಂಗರಾಯವರ ನೇತೃತ್ವದಲ್ಲಿ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಂಟಿ ತಾಲೂಕಿನಿಂದ ಬಂದಿದ್ದೀರಿ, ಸಿಂದಗಿ ತಾಲೂಕಿನಿಂದ ಬಂದಿದ್ದೀರಿ, ಆಲ್ಮೇಲದಿಂದ ಬಂದಿರಿ, ಬಬಲೇಶ್ವರದಿಂದ ಬಂದಿದ್ದೀರಿ, ಮುದ್ದೇಬೇಳದಿಂದ ಬಂದಿದ್ದೀರಿ, ಬಾಗೇವಾಡಿದಿಂದ ಬಂದಿದ್ದೀರಿ, ಇವತ್ತು ಬಿಜಾಪುರದಿಂದ ಬಂದಿದ್ದೀರಿ. ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ಎಲ್ಲ ರಾಯಣ್ಣನ ಅಭಿಮಾನಿಗಳಿಗೆ ನಿಮ್ಮ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತೇನೆ. ಬಂಧುಗಳೇ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇಲ್ಲಿ ನಾನೊಬ್ಬ ಮಾತಾಡ್ತಾ ಇಲ್ಲ, ಅನೇಕರು ಇವತ್ತು ನಾಯಕರು ಕೂಡ ಬಂದಿದ್ದಾರೆ. ಇವತ್ತು ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಕೆಂಪು ಕೋಟೆ, ಕೆಂಪು ಮೋತಿ ಆಂಗ್ಲರನ್ನು ಒದ್ದೋಡಿಸಲಿಕ್ಕೆ ತಾಯಿ ಚೆನ್ನಮ್ಮನ ಆಶೀರ್ವಾದವನ್ನು ಪಡೆದು ಈ ಕೆಂಪು ಮೋತಿ ಆಂಗ್ಲರನ ವಿರುದ್ಧ ಸೈನ್ಯವನ್ನು ಕಟ್ಟಿ ತನ್ನ ದೇಶಕ್ಕೋಸ್ಕರ ಗಲ್ಲಿಗೆ ಇರ್ತಕ್ಕಂಥ ಮಹಾನ್ ಪುಣ್ಯಾತ್ಮ ಯಾರಾದರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೇನೆ ಬಂಧುಗಳೇ. ಅಂಥ ರಾಯಣ್ಣರ ಆದರ್ಶ ಇವತ್ತು ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಲಿಕ್ಕೆ ಬಂದಿದೆ ಬಂಧುಗಳೇ. ನಾನೇನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ಬಂಧುಗಳೇ. ನಾನು ಒಬ್ಬ ಇಂಡಿ ಮತ್ತು ಕ್ಷೇತ್ರದಲ್ಲಿ ಒಂದು ಸಾಮಾನ್ಯ ಕಡುಮುಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನಾನೇನು ರಾಜಕಾರಣದಲ್ಲಿ ಇಲ್ಲ. ಆದರೂ ಕೂಡ ನನ್ನನ್ನು ಜನ, ನೀನೊಬ್ಬ ಬಡತನದಲ್ಲಿದ್ದೇನಾಯಿತು, ನೀನು ಯಾಕೆ ಈ ಭಾಗದ ಜಿಲ್ಲಾ ಪಂಚಾಯತ್ ಆಗಬಾರ್ದು, ಬಡವನ ಮಗ ಯಾಕೆ ಶಾಸಕನ ಆಗಬಾರ್ದು ಅಂತ ತಿಳ್ಕೊಂಡು ಬಂಧುಗಳೇ 2018ರಲ್ಲಿ ನನ್ನನ್ನು ನಾನು ಬಡವನಿದ್ದೆಪ್ಪ, ನನ್ನ ಬಳಿ ರೊಕ್ಕಿಲ್ಲ, ನನಗೆ ಆಶೀರ್ವಾದ ಇಲ್ಲ, ನಾವು ರೊಕ್ಕ ಕೊಡ್ತೇವೆ, ನಿನ್ನ ಕುರಿ ಕೊಡ್ತೇವೆ, ನಿನ್ನ ಆಶೀರ್ವಾದ ಬಾ ತಂದರು ಬಂಧುಗಳೇ. ಸುಮಾರು 42,000 ಮತಗಳನ್ನು ಕೊಟ್ಟರು ಬಂಧುಗಳೇ. ಸ್ವಲ್ಪ ಅಂತರದಿಂದ ಬಿದ್ದೆ. ಸೋತರು ಕೂಡ ಈ ತಾಲೂಕಿನ ಅಭಿವೃದ್ಧಿಗಾಗಿ, ನನ್ನ ಸಮಾಜದ ಅಭಿವೃದ್ಧಿಗಾಗಿ ಏನು ಅನ್ಯಾಯವನ್ನು ಮೆಟ್ಟಿನಲ್ಲಿ ಇವತ್ತು ಜನಗೋಸ್ಕರ ನಮ್ಮ ಭಾಗಕ್ಕೆ ನೀರಾವರಿಲ್ಲ. ನನ್ನ ಜನ ಗೋಳೆ ಹೋಗ್ತಾ ಇದ್ದಾರೆ. ನನ್ನ ಜನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡ್ತಿದೆ. ಈ ಭಾಗದಲ್ಲಿ ಸಮಾಜದ ಇವತ್ತು ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರ ಹೋರಾಟ ಮಾಡ್ದ. ಆದರೆ ನಾನು ನನ್ನ ಜನಗೋಸ್ಕರ ಹೋರಾಟ ಮಾಡಬೇಕು ಅಂತಿಕೊಂಡು ಹೋರಾಟವನ್ನು ಕಟ್ಟಿದೆ. 2023ರಲ್ಲಿ ಬಂಧುಗಳೇ ಮತ್ತೆ ನಿಮ್ಮಂತರ ಆಶೀರ್ವಾದ, ನೀನು ನಿಂದಿರಲೇಬೇಕು ಬರ್ತೀಯ ತಂದರು. ಆದರೂ ಬಂಧುಗಳೇ, ನಾನು ಸಹಾಯಕ ಆದರೆ ಇವತ್ತು ಹೇಳಬೇಕಾದ್ರೆ ಮತ್ತೆ 62,000 ಮತಗಳನ್ನು ಕೊಟ್ಟರು. ಇಡೀ ಎಲ್ಲ ಜಿಲ್ಲೆಯ ಜನ, ನನ್ನ ತಾಲೂಕು ಜನ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಗೆಲ್ಲಿಸಬಹುದು. ಆದರೆ ನಾನು ಸೋತಿರ್ಬೋದು ಬಂಧುಗಳೇ, ನಾನು ಸತ್ತಿಲ್ಲ. ಯಾರಿಗೋಸ್ಕರ ನನ್ನ ಜನರನ್ನು ಮುಡುಪಾಗಿಟ್ಟಿದ್ದೇನೆ, ನನ್ನ ಉಸಿರನ್ನು ಮುಡಿಪುಟ್ಟಿದ್ದೇನೆ. ಇವತ್ತಿನಗೋಸ್ಕರ ನನ್ನ ಜನ ನೆಮ್ಮದಿ ಬದುಕಬೇಕು. ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟ, ದೇಶಕ್ಕೋಸ್ಕರ ಸಾಮ್ರಾಜ್ಯವನ್ನು ಕಟ್ಟಿದ, ಗುಲಾಮಗಿರಿಯಿಂದ ಮೆಟ್ಟಿ ನಿಂತ, ನಾನು ದಬ್ಬಾಳಿಕೆ ದೌರ್ಜನ್ಯವನ್ನು ಬಂಡವಾಳಶಾಹಿಗಳನ್ನು ಮೆಟ್ಟಿ ನಿಮ್ಮ ಸ್ವಾಯಸಿತರ ಪರವಾಗಿ ನಿಮ್ಮ ಧ್ವನಿಯಾಗಿ ನನ್ನ ಉಸಿರು ಭೂಮಿಯಿಂದ ಮೇಲೆ ಹೋಗೋರಿಗೆ, ನನ್ನ ಉಸಿರು ಭೂಮಿಯಿಂದ ಮೇಲೆ ಹೋಗೋರಿಗೆ, ನನ್ನ ಶರೀರ ಮಣ್ಣೋಗೋರಿಗೆ ನಿಮಗೋಸ್ಕರ ಹೋರಾಡುತ್ತೇನೆ. ಬರುವಂಥ ದಿನಮಾನಗಳಲ್ಲಿ ಈ ಜಿಲ್ಲೆಯ ಋಣ, ಸಮಾಜದ ಋಣ, ಈ ಎಲ್ಲರ ಅಭಿಮಾನಿಗಳ ಋಣ, ದೇಶಕ್ಕೋಸ್ಕರ ಮಠಾಧೀಶರ, ರಾಜಕಾರಣಿಗಳ ಆಶೀರ್ವಾದ ನನ್ನ ಮೇಲೆ ಇರಲಿ ಎತ್ತುಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲ ನನ್ನ ಜಿಲ್ಲಾ ಅಭಿಮಾನಿಗಳಿಗೆ ಕೈ ಮುಗಿದು ಅಂತೇಳಿ ಮಾತು ಮುಗಿಸ್ತೇನೆ. ಸಂಗೊಳ್ಳಿ ರಾಯಣ್ಣನವರಿಗೆ ನಮ್ಮೆಲ್ಲ